ಅಮೃತ ಬಳ್ಳಿ ಒಂದು ಪ್ರಸಿದ್ಧ ಆಯುರ್ವೇದ ಔಷಧಿ ಸಸ್ಯ. ಇದನ್ನು ಸಂಸ್ಕೃತದಲ್ಲಿ ಅಮೃತ, ಹಿಂದಿಯಲ್ಲಿ ಗಿಲೋಯ್, ಕನ್ನಡದಲ್ಲಿ ಅಮೃತ ಬಳ್ಳಿ ಎಂದು ಕರೆಯುತ್ತಾರೆ. ಇದು ಅಮೃತದಂತೆ ಆರೋಗ್ಯ ಕೊಡುವ ಸಸ್ಯ ಎಂದು ಪ್ರಸಿದ್ಧವಾಗಿದೆ. ಸಸ್ಯದ ಪರಿಚಯ. ವೈಜ್ಞಾನಿಕ ಹೆಸರು ಟಿನೋಸ್ಪೋರಾ ಕಾರ್ಡಿಫೋಲಿಯಾ. ಕುಟುಂಬ ಮೆನಿಸ್ಪರ್ಮೆಸೇಸಿ. ಇದು ಒಂದು ಹತ್ತುವ ಬಳ್ಳಿ, ಸಾಮಾನ್ಯವಾಗಿ ಮರಗಳ ಮೇಲೆ ಹತ್ತಿಕೊಂಡು ಬೆಳೆಯುತ್ತದೆ. ಇದರ ಕಾಂಡ ದಪ್ಪವಾಗಿದ್ದು ಹಸಿರು ಬಣ್ಣದಲ್ಲಿರುತ್ತದೆ. ಎಲೆಗಳು ಹೃದಯಾಕಾರದ ಆಗಿರುತ್ತವೆ. ಬೆಳೆದು ಬರುವ ಸ್ಥಳ ಭಾರತದೆಲ್ಲೆಡೆ ಕಂಡುಬರುತ್ತದೆ. ಮನೆ ತೋಟಗಳಲ್ಲಿ ಸಹ ಬೆಳೆಸಬಹುದು. ಬಿಸಿಲು ಮತ್ತು ಭಾಗಶಃ ನೆರಳು ಇರುವ ಜಾಗದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಕಡ್ಡಿ ನೆಟ್ಟು ಸುಲಭವಾಗಿ ಬೆಳೆಸಬಹುದು. ಆರೋಗ್ಯ ಲಾಭಗಳು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಮೃತ ಬಳ್ಳಿ ದೇಹದ ಇಮ್ಯುನಿಟಿ ಹೆಚ್ಚಿಸಿ ಜ್ವರ, ಸೊರಗು ಮುಂತಾದವುಗಳಿಂದ ರಕ್ಷಿಸುತ್ತದೆ. ಜ್ವರ ಕಡಿಮೆ ಮಾಡುತ್ತದೆ. ಡೆಂಗ್ಯೂ, ಮಲೇರಿಯಾ ಮುಂತಾದ ಜ್ವರಗಳಲ್ಲಿ ಉಪಯುಕ್ತ. ಮಧುಮೇಹ ನಿಯಂತ್ರಣ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ. ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡುತ್ತದೆ. ಚರ್ಮ ಸಮಸ್ಯೆಗಳು. ಚರ್ಮದ ಸೋಂಕು, ಅಲರ್ಜಿ, ಹುಣ್ಣೆ ಮುಂತಾದವುಗಳಲ್ಲಿ ಸಹಕಾರಿ. ಸಂಧಿವಾತ ಮತ್ತು ನೋವು. ಸಂಧಿ ನೋವು, ಮೂಳೆ ನೋವಿನಲ್ಲಿ ಉಪಯುಕ್ತ. ರಕ್ತ ಶುದ್ಧೀಕರಣ. ದೇಹದಲ್ಲಿನ ವಿಷಾಂಶಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉಪಯೋಗಿಸುವ ವಿಧಾನ. ಕಷಾಯ. ಕಾಂಡವನ್ನು ಕುದಿಸಿ ಕುಡಿಯಬಹುದು. ರಸ. ತಾಜಾ ಕಾಂಡದ